ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದು ಮುರಳಿ ಮಾತಾಡೋದು. ಇವತ್ತು ನಾವು ಗುಲ್ಬರ್ಗ ಕಡೆಯಿಂದ ಬಂದು ಬೆಂಗಳೂರಲ್ಲಿ ವಾಸ ಮಾಡಿಕೊಂಡು ಇಲ್ಲಿ ಗುಂಜೂರು ಹತ್ರ ಒಂದು ಶೆಡ್ ಮಾಡಿಕೊಂಡು ಶೆಡ್ಡಲ್ಲಿ ವಾಸ ಮಾಡಿಕೊಂಡು ಇಲ್ಲಿ ಇವರು ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಒಂದು ಯಾವುದೇ ಕೆಲಸ ಇದ್ರೂ ಒಂದು 5 ಗಂಟೆಗೆ ಎದ್ದು 5 ಗಂಟೆಯಿಂದ ಒಂದು 3, 4, 5, 6 ಎಷ್ಟಾದರೂ ಆಯಿತು ಅಷ್ಟೊತ್ತು ಕೆಲಸ ಮಾಡಿಕೊಂಡು ಬಂದು ಅವರೇ ಅಡುಗೆ ಮಾಡಿಕೊಂಡು ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ. ಇವಾಗ ಪ್ರತಿದಿನ ಇವರು ಜೋಳದ ರೊಟ್ಟಿ ಮತ್ತು ಒಂದು ಯಾವುದೇ ಒಂದು ಗ್ರೇವಿ ಏನೆಲ್ಲ ಮಾಡ್ತೀರಾ, ಹುಳಿ ಸಾರು, ಈ ತರ ಇವ್ರದ್ದು ಫೇಮಸ್ಸು ಜೋಳದ ರೊಟ್ಟಿ. ಆ ಜೋಳದ ರೊಟ್ಟಿ ಜೊತೆ ಒಂದೊಂದು ತರ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ಇವತ್ತು ಜೋಳದ ರೊಟ್ಟಿ ಯಾವ ತರ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ. ನೋಡೋಣ ಬನ್ನಿ ಯಾವ ತರ ಮಾಡ್ತಾರೆ ಅಂತ ಬಿಟ್ಟು. ಈಗ ತಾನೇ ಒಲೆ ಹಚ್ಕೊಂಡಿದ್ದಾರೆ. ಒಲೆ ಹಚ್ಕೊಂಡು ಈಗ ಜಸ್ಟ್ ಇದು ಏನಕ್ಕ ಇದು ಜೋಳದ ಹಿಟ್ಟು, ಬರೀ ಜೋಳದ ಹಿಟ್ಟು. ನಿಮ್ಮೂರ್ ಕಡೆಯಿಂದ ಬಂದಿರೋದ ಇದು? ನಮ್ಮೂರ್ ಕಡೆ. ನೀವು ಅಲ್ಲಿ ಆ ಕಡೆಯಿಂದ ತರ್ತೀರಾ? ಈ ಕಡೆ ಇಲ್ಲಿ ತಗೊಳಲ್ಲ? ಇದೇನು ಚೆನ್ನಾಗಿರಲ್ವಾ? ಇದು ಹೆಂಗೆ ಚೆನ್ನಾಗಿರ್ತದಣ್ಣ? ಅಲ್ಲ ಈ ಕಡೆ ಚೆನ್ನಾಗಿರಲ್ವಾ ಹೆಂಗೆ? ಯಾವ ತರ? ಇಲ್ಲಿ ತರಲ್ಲ, ಊಟ ಮಾಡಲ್ಲ. ಊರಿಂದ ತರಲ್ಲ, ನಾವು ಊರನ್ನ ತಂದು ಕಸಿ ಮಾಡ್ಕೊಂಡು ಊಟ ಮಾಡ್ತೀವಿ. ಹೌದಾ? ಓಕೆ ಓಕೆ, ಸರಿ ಸರಿ. ಈಗ ಫಸ್ಟ್ ಏನ್ ಮಾಡ್ಕೊಂತೀರಾ? ನೀರ್ ಕಾಸ್ಕೊಂಡ್ ಕಸಿ ಇಟ್ಟು ಜಲ್ಲಡಿ ಹಿಡ್ಕೊಂಡು ನೀರ್ ಕಾಸ್ಕೊಂಡು ಮುದಕೊಂಡು ಬಡಿಬೇಕು. ಬಡ್ದು ಹೆಂಚಿನ ಮೇಲೆ ನೋಡೋಣ ಬನ್ನಿ. ಈಗ ಜೋಳದ ರೊಟ್ಟಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನೋಡಿ ಜಲ್ಡಿ ಹಿಡ್ಕೊಂಡು ಇದ್ರ ಮೇಲೆ ತಟ್ಕೊಂತೀರಾ? ಓಕೆ ಓಕೆ. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಮಾಡ್ತೀರಾ ನೀವು? ಇಲ್ಲ ಅಂತಂದ್ರೆ ಯಾವ? ಬೆಳಗ್ಗೆ ಸಾಯಂಕಾಲ ಮಾಡ್ತೀವಿ. ಬೆಳಗ್ಗೆ ಸಾಯಂಕಾಲ. ಇದು ಏನು ಜಲ್ಡಿ ಅನ್ನೋದು ತುಂಬಾ ಸಣ್ಣ ಕಿರೆ ಅನ್ಸುತ್ತಲ್ಲ? ಇದು ಸಣ್ಣ ಜಾಸ್ತಿ ಹಿಂಗೆ ಇರ್ಬೇಕಣ್ಣ. ಇದೇ ತರನೇ ಇರ್ಬೇಕು. ನೋಡಿ ಎಷ್ಟೊತ್ತು ಹಿಡಿತಾ ಇದ್ದೀರಾ, ಆದ್ರೆ ಭಾರಿ ನಿಧಾನವಾಗಿ ಬೀಳ್ತಾ ಐತೆ. ಇದು ಬೇರೆ ಜಲ್ಡಿಗಳಾಗಿದ್ರೆ ಬೇಗ ಟಕ್ ಅಂತ ಆದ್ರೆ ಈ ತರ ಎಲ್ಲ ಇರಬಾರ್ದು. ಇದು ಒಟ್ಟು ಇರಬಾರ್ದಲ್ಲ? ಚೆನ್ನಾಗಲ್ಲ ರೊಟ್ಟಿ. ಅದಕ್ಕೆ ರೊಟ್ಟಿ ಬರಲ್ಲ. ರೊಟ್ಟಿ ಬರ್ತೈತೆ, ಚೆನ್ನಾಗಲ್ಲ ಅಂದ್ರೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ನೋಡಿ ಜೋಳದ ರೊಟ್ಟಿಗೆ ಈ ತರ ಇರಬಾರ್ದು. ಈ ತರ ಒಟ್ಟು ಅನ್ನೋದು ಈ ಥರ ಇದ್ರೆ ಜೋಳದ ರೊಟ್ಟಿ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಫುಲ್ಲು ಪೌಡರ್ ಇರಬೇಕು, ಪಾಂಡ್ಸ್ ಪೌಡ್ರು ಆ ಥರ ಇದೆ. ಇದು ಸಕ್ಕತ್ತಾಗಿದೆ. ಸುಮ್ಮನೆ ಅತ್ತಮ್ಮ ಕಸ ಬರೀತಮ್ಮ. ಅಲ್ಲ ಕಸ ಇಟ್ಟಾಕತ್ತಮ್ಮ ಮರ. ನೋಡಿ ಇದು ಬಿಸಿನೀರು ಹಾಕೊಂತ ಇದಾರೆ. ಜಲ್ಡಿ ಎಲ್ಲ ಹಿಡ್ದಿದ್ದಾಯ್ತು. ಜಲ್ಡಿ ಹಿಡಿದು ಬಿಸಿನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದಾರೆ. ಅದಕ್ಕೆ ಹಚ್ಚಿದ್ದೇನೆ. ಸ್ವಲ್ಪ ನೀರು ಕೊಡ್ಬೇಕು ಸುನಿ. ಇದು ಯಾವ ಥರ? ಇದು ಬಿಸಿ ನೀರು ಹಾಕೊಂಡು ಈ ಥರ ಬಿಸಿನೀರು ಕಾಸ್ಕೊಂಡು ಚಂದನ ಹಾಕ್ಕೊಂಡು ಬಡಿಬೇಕು. ಅರೆ ಎರಡೇ ಸತಿ ನೀರು ಹಾಕೊಂಡಿದ್ದಲ್ಲ ನೀವು? ಜಗ್ಗೆ 3 ಸರ್ತಿ ಹಾಕಿದ್ದೀನಿ. 3 ಸತಿ ಹಾಕೊಂಡಿದ್ದೀರಿ. ಆಯ್ತಕ್ಕ ಇಲ್ಲಿ ಬಂದು? ಆಯ್ತಣ್ಣ 20 ವರ್ಷ ಆಯ್ತು. 20 ವರ್ಷದಿಂದ ಬೆಂಗಳೂರಲ್ಲಿ ಬರ್ತೀವಿ. ಯಾವಾಗ ನಾವು ಬರ್ತೀವಿ. ನನ್ನ ಮನೆ ಫಂಕ್ಷನ್ ಇದ್ರ ಓದ್ತೀವಿ. ಮತ್ತೆ ಒಂದು 6 ಇರೋದು ಮತ್ತೆ ಬರೋದು. ಸುಮ್ಮನೆ ಅದ್ರ ಬರ್ತದೆ. 20 ವರ್ಷದಿಂದ ಇದೇ ಮನೆಯಲ್ಲ ಇದ್ದೀರಾ ಇಲ್ಲಿ? ಇಲ್ಲ, ಬೇರೆ ಕಡೆ ಬೇರೆ ಇದ್ದೆ. ಇದನ್ನ ಬೇರೆ ಇದ್ದದ್ದು. ಅಲ್ಲೊಂದು 5 ವರ್ಷ, ಅಲ್ಲೊಂದು 6 ವರ್ಷ, 4 ವರ್ಷ ಹಂಗಿದ್ದೆ. ಎಲ್ಲಿ ಕೆಲಸ ಇದ್ರೆ ಅಲ್ಲಿ ಹೋಗ್ತೀರಾ? ಹೋಗ್ತೀವಿ, ಮಾಡ್ಬೇಕು, ಬರ್ಬೇಕು. ಓಕೆ ಓಕೆ. ನೋಡಿ ಈ ತರ ಇರಬೇಕು ಹಿಟ್ಟು. ಅರೆ ಮೆತುವೆ ಇದೆ, ಜಾಸ್ತಿ ಗಟ್ಟಿ ಇಲ್ಲ, ಜಾಸ್ತಿ ಅಷ್ಟೊಂದು ಮೆತು ಇಲ್ಲ. ನೋಡಿ ಇಷ್ಟು ಮಾತ್ರ ಇದೆ, ಚೆನ್ನಾಗಿದೆ. ಈ ತರ ಬಟ್ಟೆ ಕಟ್ಟಿಗೆಬೇಕು ಇಲ್ಲಿ. ಇಲ್ಲಾಂದ್ರೆ ಇದು ಬಳೆ ಹೊಡೆದೋಗ್ತೈತೆ. ಗಾಜೆಲ್ಲ ಬಂದ್ಬಿಡುತ್ತೆ. ಮತ್ತೆ ಗಾಜು ಹೊಡೆದೋಗ್ತೈತೆ, ಬಳೆ ಹೊಡೆದೋಗ್ತೈತೆ. ನೋಡಿ ಬಳೆ ಹೊಡೆದೋಗ ಕಾರಣಕ್ಕೆ ಇವ್ರು ಟೈಟ್ ಆಗಿ ಬರ್ದಿರೋ ಬಟ್ಟೆ ಕಟ್ಕೊಂಡು ಈ ತರ ಕಟ್ತಾ ಇದ್ದಾರೆ ನೋಡಿ.
ಅರೆ ಬಳೆ ಇರೋರು ಈ ತರ ಬಳೆ ಕಟ್ಕೋಬಹುದು, ಬಳೆ ಇಲ್ದಿದ್ದವ್ರು ಏನು ಬೇಡ. ಬಳೆ ಇರ್ಲೇಬೇಕಲ್ಲ ಕೈಯಲ್ಲಿ ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ಇರ್ತಿದ್ರೆ, ಆದ್ರೆ ನಿಮ್ಮಷ್ಟು ಯಾರು ಹಾಕೋಣಲ್ಲ. ನಮ್ ಕಡೆ ಹಿಂಗೆ ಹಾಕಿ ಸುಮಾರು ಜನ ಹಾಕೋಣಲ್ಲ. ಅರೆ ನೀವು ಇಷ್ಟೊಂದು ಬಳೆ ಹಾಕೊಂಡು ಗ್ರೇಟು, ನಿಜವಾಗ್ಲು ಚೆನ್ನಾಗೈತೆ. చెలబెడతాం చెలబెట్టి ನೋಡಿ ತಟ್ಟದ್ ನೋಡಿ. ಅದು ತಟ್ತಾ ಇದ್ರೆ ಆದಷ್ಟು ಅದೇ ಬರ್ತಾ ಇರುತ್ತಲ್ಲ, ಮುಂದಕ್ಕೆ ಬಂದ್ಬಿಟ್ಟು ಅದೇ ಅಗ್ಗ ಬರ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತರ್ತಾ ಇದ್ದಾರೆ. ಅರೆ ಚಪಾತಿ ತರ ನಾವು ಗಿಡೋದು ಏನು ಬೇಕಾಗಿಲ್ಲ. ವಾವ್, ಸೌಂಡ್ ನೋಡಿ, ಸೌಂಡ್ ಎಷ್ಟು ಚೆನ್ನಾಗಿದೆ ಸೌಂಡು. ತಡ್ತಾ ಜಸ್ಟು ಅದ್ರ ಮೇಲೆ ತಡ್ತಾ ಇದ್ದಾರೆ, ಅದು ಸ್ಟೈಲ್ ಅನ್ನೋದು. ಇವಾಗ ನಾವೆಲ್ಲ ತಟ್ಟಕ್ಕಾಗಲ್ಲಕ್ಕ, ಅದು ತಟ್ಟಿದ್ರೆ ಬರ್ತೈತೆ ಆ ಥರ. ನಿಮ್ಗೆ ಬರ್ತದಲ್ಲ ರೂಢಿದ್ರ. ನೋಡಿ ಎಷ್ಟು ಬೇಗ ತಟ್ಬಿಟ್ರು. ವಾವ್, ನೋಡಿ ತಟ್ಟಿರೋದನ್ನ ಇಂಚು ತುಂಬಾ ಚೆನ್ನಾಗಿ ಕಾಯಿಸ್ಕೋಬೇಕಲ್ಲ. ಆಗಲಿಂದ ಆಲ್ಮೋಸ್ಟ್ ಒಂದು 5 ನಿಮಿಷದಿಂದ ಕಾದಿದೆ. ಕಾದಿರೋ ಇಂಚ್ ಮೇಲೆ ಹಾಕೊಂಡು ನೋಡಿ. ಈಗ ತಣ್ಣೀರು, ಅದು ತಣ್ಣೀರಲ್ಲಿ ಬಟ್ಟೆ ನೆನೆಸ್ಬಿಟ್ಟು ಈ ತರ ಪ್ರೆಸ್ ಮಾಡ್ಕೋಬೇಕು. ಒರ್ಸ್ಕೊಳೋದಾ? ಎಷ್ಟು ಒರ್ಸ್ಬೇಕು ಅಷ್ಟೇ, ಜಾಸ್ತಿ ನೀರನ್ನು ಹಾಕ್ಬಾರ್ದು. ಸುಮ್ಮನೆ ಯಾವ ಬಟ್ಟೆಯಲ್ಲಿ? ಯಾವ ಬಟ್ಟೆಲಿ ಒರೆಸಿಬಿಟ್ಟು. ಅದು ಉರಿ ಅನ್ನೋದು ಉರಿ ಜಾಸ್ತಿ ಇರ್ಬೇಕಾ ಕಡಿಮೆ ಇರ್ಬೇಕಾ? ಸಪ್ರೇಟ್ ಸರಿಯಾಗಿರ್ಬೇಕು, ಜಾಸ್ತಿ ಇರ್ಬಾರ್ದು, ಒತ್ತಿಗೆ ಜಾಸ್ತಿ ಇರಬಾರ್ದು, ಕಡಿಮೆ ಮೀಡಿಯಮ್ ಆಗಿ ಸಪ್ರೇಟ್ ಮೀಡಿಯಮ್. ಈ ಥರ ಇದ್ರೆ ಹಿಂಗೆ ಸುಟ್ಟು. ನಿಮ್ಗೆ ಎಷ್ಟು ಜನಕ್ಕ ಮಕ್ಕಳು? ನನ್ನ 4 ಜನ ಗಂಡು ಮಕ್ಕಳು ಐತೆ. 4 ಜನ ಗಂಡು ಮಕ್ಕಳು. 4 ಜನ ಗಂಡು ಮಕ್ಕಳು ಇಲ್ಲೇ ಇದ್ದಾರಾ? ಇಲ್ಲೇ ಐತೆ. ಅವರು ಸ್ಕೂಲ್ಗೆ ಹೋಗಲ್ಲ? ಓದ್ತಾರ, ಎಲ್ಲರೂ ಓದ್ತಾರೆ, ಶಾಲೆಗೆ ಹೋಗ್ತಾರೆ. 4 ಜನನು? 4 ಜನ ಓದ್ತಾರೆ. ನಿಮ್ಮ ಗಂಡ ಹೆಂಡತಿ ಕೆಲ್ಸಕ್ಕೆ? ವಾವ್, ಸೂಪರ್. ಅದಷ್ಟು ಅದೇ ಗಟ್ಟಿ ಬಂದ್ಬಿಡುತ್ತಲ್ಲ. ಜಾಸ್ತಿ ಉರಿತಪ್ಪ ಅಂದ್ರೆ ತರ ಒತ್ತೋ ಜಾಸ್ತಿ. ಸ್ವಲ್ಪ ಮೀಡಿಯಮ್ ಇದ್ರೆ ನೋಡಿ ರೊಟ್ಟಿ ರೆಡಿ ಆಯ್ತು. ಇದು ಸ್ವಲ್ಪ ಎಷ್ಟೊತ್ತು ಬಿಡ್ಬೇಕು ಈ ತರ ಗಟ್ಟಿ ಬರ್ಬೇಕಂದ್ರೆ? ಇದು ಬಿಡೋದಿಲ್ಲ, ಗಟ್ಟಿ ಆತ ತಾನೇ ಅವೆಲ್ಲ. ಒಂದು ಅರ್ಧ ಗಂಟೆನಾ ಗಟ್ಟಿ ಆತ. ನಮ್ಮನೇಲಿ ನಾವು ಟ್ರೈ ಮಾಡ್ಬೇಕಕ್ಕ, ನೋಡೋಣ ಎಷ್ಟು ಬರ್ತೈತೆ ಅಂತ ಬಿಟ್ಟು. ನಿಮ್ಗೆಲ್ಲ ಮುದ್ದೆ ರೂಢಿ ಅಲ್ಲ? ನಾನು ನಿಮ್ಗೆ ನಮ್ಮ ಕಡೆ ಎಲ್ಲ ಮುದ್ದೆನೆ, ಈ ಕಡೆ ಎಲ್ಲಾನು. ಆದರೆ ಅವಾಗವಾಗ ಮುದ್ದೆ, ಒಂದ್ ದಿವಸ ಮುದ್ದೆ, ಒಂದ್ ದಿವಸ ಜೋಳದ ರೊಟ್ಟಿ, ಒಂದ್ ದಿವಸ ಅನ್ನ, ಒಂದ್ ದಿವಸ ಟಿಫನ್ ತಿಂತಾ ಇದೆ. ಎಲ್ಲಾರ್ಗು ಕಲ್ತ್ಕೊಂಡ್ರೆ ಇವತ್ತು ಚೆನ್ನಾಗಿರ್ತೈತಲ್ಲ. ಇವಾಗ ಒಂದೇ ಮುದ್ದೆ ತಿಂದು ಬೇಜಾರಾಗಿದ್ದು ಈ ತರ ಒಂದ್ ದಿವಸ ರೊಟ್ಟಿ ತಗೊಂಡು ತಿಂದ್ರೆ ಎಲ್ಲ ಕಡೆಗೂ ಹೋಗ್ತೀರಮ್ಮ ಹಿಂಗೆಲ್ಲ ನಿಮ್ಮ? ಇದು ಒಂದೇ ಕಡೆನಾ ಅದು ನೀರು ಹಾಕ್ಬೇಕಾಗಿರೋದು? ಒಂದೇ ಕಡೆಗೆ ತೊಟ್ಟಿಗೆ ಬೇಕದು.
ಒಂದೇ ಕಡೆಗೆ ನೀರು ಹಚ್ಕೊಂಡು ಕೇಸಿ ಸ್ವಲ್ಪ ಹೊತ್ತಾದ್ಮೇಲೆ ಇಸ್ತ್ರಿ ಹಾಕಿ ನೋಡಿ ಅದು ಒಂದ್ಸತಿ ಮಾತ್ರನೇ ಆ ಥರ ನೀರು ಬಟ್ಟೆ ತಗೊಂಡು ಅದು ಕಾಟನ್ ಬಟ್ಟೆ ತಗೊಂಡು ತ್ಯಾವ ಮಾಡ್ಕೊಳ್ಬೇಕು. ಅಣ್ಣ ಕೆಳಗಡೆ ಇದ್ದು ಮೇಲ್ಗಡೆ ಬರ್ಬೇಕು, ಕೆಳಗಡೆ ಮೇಲ್ಗಡೆ ಬರ್ಬೇಕು, ಮ್ಯಾಲ್ ಬರ್ಬೇಕು, ತೆಳಗ್ ಬರ್ಬೇಕು. ನೋಡಿ ಇದು ರೊಟ್ಟಿ ತಟ್ತಾ ಇದಾರಲ್ಲ, ಇದು ನಿಮ್ಗೆ ತ್ಯಾವ ಇದು ಮೆತು ಬೇಕು ಅಂತಂದ್ರೆ ಅದೇ ತಕ್ಷಣನೇ ಬಿಸಿ ಬಿಸಿ ಮಾಡ್ಕೊಂಡು ಬಿಸಿ ತಿಂದ್ರೆ ಮೆತುವಾಗಿರುತ್ತೆ. ಇಲ್ಲ ಅಂದ್ರೆ ಅದನ್ನ ಒಂದು 15 ನಿಮಿಷ 20 ನಿಮಿಷ ಬಿಟ್ರೆ ಕಡಕ್ ರೊಟ್ಟಿ ಆಗುತ್ತೆ. ಈಗ ಒಬ್ಬೊಬ್ರು ಕಡಕ್ ರೊಟ್ಟಿ ಅಂತಾರೆ ಮತ್ತೆ ಮೆತು ರೊಟ್ಟಿ ಅಂತಾರಲ್ಲ, ಮೆತು ರೊಟ್ಟಿ ಕಡಕ್ ರೊಟ್ಟಿ ಎರಡು ಒಂದೇ ಆಗಿರುತ್ತೆ. ಆದರೆ ಇದನ್ನ ಒಂದು 15-20 ನಿಮಿಷ ಬಿಟ್ರೆ ಕಡಕ್ ರೊಟ್ಟಿ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಇವ್ರು ಬೇಕಾಗಿದ್ದ ಸಮಯ ಅದನ್ನ ನೋಡ್ಕೊಂಡು ಅವ್ರು ಊಟ ಮಾಡೋ ಸಮಯ ನೋಡ್ಕೊಂಡು ಅವರು ರೊಟ್ಟಿ ಮಾಡ್ಕೊಂತಾರೆ. ಇದು ಬಿಸಿ ರೊಟ್ಟಿ ಅಣ್ಣ. ಇವಾಗ ಬಿಸಿ ರೊಟ್ಟಿ ನೋಡಿ, ಇದು ಬಿಸಿ ರೊಟ್ಟಿ. ಇದು ಯಾರಾದ್ರೂ ವಯಸ್ಸಾಗಿರ್ತಾರಲ್ಲ, ಅಜ್ಜಿ ತಾತ ಮನೆಯಲ್ಲಿ ಅಲ್ಲಿ ಇಲ್ದವ್ರಿಗೆ ಇರ್ತಾರಲ್ಲ ಅಂಥವ್ರಿಗೆ ಇದು ತಕ್ಷಣನೇ ಅದು ಮಾಡಿ ಕೊಟ್ರೆ, ಅದಕ್ಕೆ ಪಲ್ಯ ಏನಾದ್ರು ಕೊಟ್ರೆ ನೋಡಿ ಚಪಾತಿ ತರಾನೇ ಬರ್ತಾ ಇದೆ ಇದು. ಅದೇ ಇದನ್ನ ಒಂದು 15-20 ನಿಮಿಷ ಬಿಟ್ಬಿಟ್ರೆ ಅಂದ್ರೆ ಕಡಕ್ ರೊಟ್ಟಿ ಆಗೋಗ್ಬಿಡುತ್ತೆ. ಅದೇ ಕಡಕ್ ರೊಟ್ಟಿ, ಇದೇ ಮೆತು ರೊಟ್ಟಿ ಅಷ್ಟೇನೆ ನೋಡಿ. ಸೂಪರ್ ಇದೆ. ಮೆತು ರೊಟ್ಟಿ ಹಿಂಗೆ ಆಗಿದ ತಕ್ಷಣ ಹಿಂಗೆ ಅನ್ನ ಆಗುತ್ತೆ ನೋಡಿ, ಮುದ್ದೆ ಆಗುತ್ತೆ ಇದು. ಅದೇ ಇದನ್ನ ಬಿಟ್ಬಿಟ್ರೆ ಫುಲ್ ಪೌಡ್ರು ಈ ಥರ ಹಿಂಗೆ ಇಸ್ಕಿದ ತಕ್ಷಣ ಪುಡಿ ಬೀಳುತ್ತೆ. ಅರೆ ಇದು ಪುಡಿ ಆಗಲ್ಲ, ಇದು ಮುದ್ದೆ ಥರ ಆಗುತ್ತೆ ನೋಡಿ. ಇದು ಮೆತು ರೊಟ್ಟಿ. ಇದು ವಯಸ್ಸಾದವ್ರಿಗೆ, ಈ ಥರ ಮಕ್ಕಳಿಗೆ ತಿನ್ನಕ್ಕಾಗಿಲ್ದವ್ರಿಗೆ ಈ ಥರ ರೊಟ್ಟಿ ಕೊಡ್ತಾರೆ. ರೊಟ್ಟಿಯಲ್ಲೇ ಇನ್ನೊಂದು ಥರ ಡಿಫ್ರೆಂಟ್ ಇದು. ಭಾರಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತಂತೆ. ಅದಕ್ಕೆ ಖಾರದ ಪುಡಿ ಮತ್ತೆ ಉಪ್ಪು ಮತ್ತೆ ಬೆಳ್ಳುಳ್ಳಿ ಈ ಮೂರು ಮಿಕ್ಸ್ ಮಾಡ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ. ನೋಡೋಣ, ಉಪ್ಪು ಹಾಕೊಂತ ಇದ್ದಾರೆ, ಉಪ್ಪು ಮತ್ತೆ ಖಾರದ ಪುಡಿ ಸೇರಿಸ್ಕೊಂಡಿದ್ದಾರೆ ಅಂತೆ. ಇವಾಗ ನೋಡಿ, ನಾವು ಒಂದು ಸಾಂಬಾರ್ ಪುಡಿಗೆ ಆಲ್ಮೋಸ್ಟ್ 1 ಸ್ಪೂನ್ ಹಾಕೊಂತೀರಾ, ಆದ್ರೆ ಇವರು ರೊಟ್ಟಿಗೆನೆ 1 ಸ್ಪೂನ್ ಹಾಕೊಂಡಿದ್ದಾರೆ. ಒಂದು ರೊಟ್ಟಿಗೆ 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದ್ದಾರೆ. ಅವೇನೇ ಕೇಳಿದೆ, ಖಾರದ ಪುಡಿ ಅಂದ್ರೆ ಅವ್ರು ಆಲ್ಮೋಸ್ಟ್ ಒಂದು ಸಾಂಬಾರ್ಗೆ ಏನಿದೆ ಅಂದ್ರೆ ಒಂದು ಆ ಸ್ಪೂನಲ್ಲಿ ಒಂದು 3 ಸ್ಪೂನ್ ಹಾಕೊಂತಾರಂತ ಅವರು. ಒರೆಸ್ಕೊಡ ಸುಮ್ಮನೆ ಹಂಗೆ ಹಿಂಗೆ ಒರೆಸಿಕೊಡು. ಬೆಳ್ಳುಳ್ಳಿ ಕುಟ್ಟಿ. ಎಷ್ಟು ಬೆಳ್ಳುಳ್ಳಿ ಹಾಕೊಂಡಿದ್ದೀರಾ? 3 ಬೆಳ್ಳುಳ್ಳಿ ನೋಡಿ. ಒಂದು ರೊಟ್ಟಿಗೆ ಎಷ್ಟು ಬೆಳ್ಳುಳ್ಳಿ? ಎಷ್ಟಾಯ್ತು ನೋಡು? 3 ಬೆಳ್ಳುಳ್ಳಿಯಾ? ಹಾಂ, ಓಕೆ. ಒಂದು ರೊಟ್ಟಿಗೆ 3 ಬೆಳ್ಳುಳ್ಳಿ. ಒಂದು ರೊಟ್ಟಿ 3 ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಅದನ್ನ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಅದನ್ನ ಹೊಡಿತೀರಾ ರೊಟ್ಟಿ. ನೋಡಿ ಇದು ಕುಟ್ಟೋದು ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲಿ ಎಲ್ಲಿಂದ ತಂದ್ರಕ್ಕ ನೀವು? ಊರಿಂದನಾ? ತುಂಬಾ ಚೆನ್ನಾಗೈತೆ ಇದು. ಈ ಥರದ್ದೆಲ್ಲ ಇಲ್ಲಿ ಸಿಗೋದೇ ಇಲ್ಲ. ಇದು ಸಕ್ಕದಾಗೈತೆ ಇದು. ಇದಕ್ಕಿಂತ ಇದು ಭಾರಿ ಟೇಸ್ಟ್ ಆಗಿರುತ್ತೆ. ಇದಕ್ಕೇನು ಪಲ್ಯ ಆಗಿಲ್ಲ, ಏನೂ ಬೇಕಾಗಿಲ್ಲ, ಹಂಗೆ ತಿನ್ಬೋದಲ್ಲ? ಹಂಗೆ ತಿನ್ಬೋದು. ಎಲ್ಲಾದ್ರೂ ಟ್ರಾವೆಲ್ ಎಲ್ಲ ಹೋಗ್ಬೇಕು ಅಂತ ಎಲ್ಲ ಊರಿಗೆ ಹೋಗೋ ಟೈಮಲ್ಲಿ ಈ ಥರದ್ದು ಮಾಡ್ಕೊಂಡು ಹೋಗ್ಬಿಟ್ರೆ ಯಾವ್ದು ಬೇಡ. ಇಲ್ಲ ಇದು ಹಾಕ್ತೀನಿ. ಮೆತ್ತಗಾದ್ರ ಚಂದ ಮುದ್ದೆ ಮಾಡ್ಬೋದು. ಬೆಳ್ಳುಳ್ಳಿ ಸ್ಮೆಲ್ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು. ಇವಾಗ ತಟ್ಟಿದ ತಕ್ಷಣನೇ ಅದು ಒಂಥರ ಸ್ಮೆಲ್ಲೇ ಚೇಂಜ್ ಆಯ್ತು. ಇಷ್ಟೊತ್ತು ಸ್ಮೆಲ್ಲೇ ಬಂದಿರಲಿಲ್ಲ, ಒಂಥರ ಇದು ಇಟ್ಟಲ್ಲ ನೀವು ಹಂಗೆ ಹಾಕಿಸಿ ಏನು ಹಾಕಲ್ಲ ಅದಕ್ಕೆ. ಅದು ಒಳ್ಳೆ ಸ್ಮೆಲ್ ಬರ್ತಾ ಇತ್ತು. ಜಾಸ್ತಿ ಇದಲ್ಲ ನೋಡಿ. ಇದು ಒಂದು ಬೆಳ್ಳುಳ್ಳಿ, ಉಪ್ಪು ಮತ್ತೆ ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಸಕ್ಕದ ಸ್ಮೆಲ್ ಬರ್ತಾ ಇದೆ. ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ.
ಒಳ್ಳೆ ಒಳ್ಳೆ ಇದು ಸ್ಮೆಲ್ ಅನ್ನೋದಿಲ್ಲ, ಇದು ಅದು ತಟ್ಟಿದ ತಕ್ಷಣವೇ ಸ್ಮೆಲ್ ಬಂತಿದ್ದು, ಆದರೆ ಇದು ಚೆನ್ನಾಗಿದೆ. ಇದು ಈ ಥರ ಬೇಕು ಅಂದರೆ ಈ ಥರ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ರೊಟ್ಟಿ ಬೇಕಂದರೆ ಈ ಥರ ಮಾಡ್ಕೋಬೋದು. ಬೆಳ್ಳುಳ್ಳಿ ಫ್ಲೇವರು ತುಂಬ ಚೆನ್ನಾಗಿದೆ. ಸ್ನೇಹಿತರೆ ನೋಡಿ, ಇವರು ಗಟ್ಟಿ ರೊಟ್ಟಿ ಜೊತೆಗೆ ತಲೆ ಮಾಂಸ ಮಾಡಿದ್ದಾರೆ. ತಲೆ ಮಾಂಸ ಸಾಂಬಾರು, ಆ ತಲೆ ಮಾಂಸ ನಾನು ಬರೋ ಮುಂಚೆನೇ ಮಾಡಿದರು. ಇದ್ರ ಜೊತೆಗೆ ಇವ್ರು ತಲೆ ಮಾಂಸ ಮಾಡ್ಕೊಂಡು ತಿಂತಾರಂತೆ. ಚೆನ್ನಾಗಿದೆ. ಈ ರೊಟ್ಟಿ ಜೊತೆಗೆ ಈ ಥರ ಚಿಕನ್ನು, ಮಟನ್ನು, ತಲೆ ಮಾಂಸ, ಬೋಟಿ ಈ ಥರ ಇದ್ರೆ ಅಂತೂ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಚಪಾತಿ ತಿನ್ನೋದು, ಈ ಥರ ರೊಟ್ಟಿ ತಿನ್ನೋದು ಭಾರಿ ವ್ಯತ್ಯಾಸ ಇದೆ. ಮುದ್ದೆನೂ ಅಷ್ಟೇ. ಈ ಥರ ದಯವಿಟ್ಟು ಈ ಥರ ಮಾಡ್ಕೊಂಡು ತಿನ್ನಿ. ನೀವು ಒಂದು ಟೇಸ್ಟ್ ಮಾಡೋ ಥರ ಇರುತ್ತೆ. ವಾರಕ್ಕೆ ಒಂದು ಸತಿ ಇಲ್ಲ 2 ಸತಿ ಈ ಥರ ಟ್ರೈ ಮಾಡಿ. ಅದೇ ನೀವೇ ಇಷ್ಟಪಟ್ಟು ಮತ್ತೆ 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 ಮಾಡಿಸ್ಕೊಂಡು ತಿಂತೀರ. ತುಂಬ ಚೆನ್ನಾಗಿದೆ ಆಂಟಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇವೆರಡಕ್ಕೂ ಕಾಂಬಿನೇಷನ್ನು ತಲೆ ಮಾಂಸ ಮತ್ತು ರೊಟ್ಟಿ ಸಕ್ಕತ್ತಾಗಿದೆ. ಕಾಲು, ತಲೆ ಮಾಂಸ ಜೊತೆ ಕಾಲು ಹಾಕಿದ್ದಾರೆ. ವಾವ್, ನಾವು ಸೂಪ್ ಮಾಡ್ಕೊಂಡು ತಿಂತೀವಿ, ಆದರೆ ಇವರು ತಲೆ ಮಾಂಸ ಜೊತೆಲೆ ಕಾಲು ಕೂಡ ಹಾಕಿದ್ದಾರೆ. ಅದ್ಭುತ. ಈ ಥರ ಟೇಸ್ಟ್ ನಿಜವಾಗ್ಲೂ ನಾನು ಎಲ್ಲಿ ತಿಂದಿಲ್ಲ. ಇಲ್ಲಾಂಟಿ ಚೆನ್ನಾಗೈತೆ ನೋಡಿ. ಇದು ತಲೆ ಮಾಂಸ ಸಪ್ರೇಟ್ ಮಾಡ್ತಾರೆ ಒಬ್ಬೊಬ್ರು, ಮತ್ತು ಕಾಲು ಸೂಪ್ ಸಪ್ರೇಟ್ ಮಾಡ್ತಾರೆ. ಆದರೆ ಇದು ಎರಡು ಮಿಕ್ಸ್ ಆಗಿರೋದ್ರಿಂದ ಅದು ಟೇಸ್ಟು ತುಂಬ ಚೆನ್ನಾಗಿದೆ. ಅದೇ ಇದು ಮಾಡುವಾಗ ನಾನು ಇರಬೇಕಾಗಿತ್ತು, ವಿಡಿಯೋ ಶೂಟ್ ಮಾಡ್ತಾ ಇದ್ದೆ ಯಾವ ಥರ ಏನು ಅಂತ ಬಿಟ್ಟು. ಆದರೆ ಆಂಟಿಗೆ ಹೇಳಿದ್ದೀನಿ ಇನ್ನೊಂದ್ಸತಿ ಬಂದಾಗ ಈ ಥರ ಮಾಡ್ತೀನಿ ಅಂತ ಬಿಟ್ಟು, ತೋರಿಸ್ತಾರೆ. ಸೂಪರ್ ಆಗಿದೆ. ಸಾಕು ಇಲ್ಲ, ಚೆನ್ನಾಗಿತ್ತು. ಸ್ನೇಹಿತರೆ ನೋಡಿ, ಇದು ಮೋನಮ್ಮ ಆಂಟಿಯವರು. ಇವರು ಈಗ ನನಗೆ ರೊಟ್ಟಿ ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಈ ಥರ ನಿಮಗೂ ವಿಡಿಯೋ ನೋಡಿ ಕರೆಕ್ಟಾಗಿ ಯಾವ ರೀತಿ ಒಂದು ಖಡಕ್ ರೊಟ್ಟಿ ಮತ್ತು ಮೆತು ರೊಟ್ಟಿ ಅಲ್ಲೇ ಬಿಸಿ ರೊಟ್ಟಿ ಅಂತಾರಂತ. ಈ ಕಡೆ ಬಿಸಿ ರೊಟ್ಟಿ ಮಾಡಿ ತೋರಿಸಿದ್ದಾರೆ. ಅಲ್ಲಿ ಮಾಡ್ತಾನೆ ಹಂಗೇನೆ ಅವರು ತಕ್ಷಣವೇ ತಿಂದರೆ ಅದು ಮೆತು ರೊಟ್ಟಿ ಮಾಡಿ ತಿನ್ನೋವಂಥದ್ದು. ಇಲ್ಲಾಂದರೆ ಅದನ್ನು ಒಂದು 2 ಅವರ್ ಬಿಟ್ಟರೆ ಅದು ಗಟ್ಟಿ ರೊಟ್ಟಿ ಆಗುತ್ತೆ. ಗಟ್ಟಿ ರೊಟ್ಟಿ ಆದಮೇಲೆ ಇವರು ಗಟ್ಟಿ ಬೇಕಂದರೆ ಆ ಥರ ತಿಂತಾರೆ. ವಯಸ್ಸಾದವರು ಮೆತು ರೊಟ್ಟಿ ತಿಂತಾರೆ. ಇಲ್ಲ ಮಕ್ಕಳು ಅಂಥವ್ರು ಇಂಥವ್ರು ಗಟ್ಟಿ ರೊಟ್ಟಿ ಬೇಕಂದ್ರೆ ಗಟ್ಟಿ ರೊಟ್ಟಿ ಅದು ಆರಿದ್ಮೇಲೆ ಒಂದು 2 ಅವರ್ 3 ಅವರ್ ಇಕ್ಕಿದ್ರೆ ಆರೋಗುತ್ತಲ್ಲ, ಆದಮೇಲೆ ರೊಟ್ಟಿ ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ತಿಂತಾರಂತೆ. ನೋಡಿ, ಇವರು ಆಂಟಿಯವರು ಈ ಥರ ಒಂದು ಗಟ್ಟಿ ರೊಟ್ಟಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದಕ್ಕೆ ಆಂಟಿ ತುಂಬ ಧನ್ಯವಾದಗಳು. ಈ ಥರ ಯಾರೂ ತೋರಿಸೋದಿಲ್ಲ, ಆದರೆ ಬಂದಿದ ತಕ್ಷಣ ಕೇಳಿದ ತಕ್ಷಣ ನೀವು ಮಾಡಿ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸು. ನೋಡಿ, ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಕ್ಕ. ಇದು ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಒಂದು ಗಿಫ್ಟು, ಸೀರೆ ಮತ್ತು ಫ್ರೂಟ್ಸು ಇಟ್ಕೊಡಿ. ಹಾಂ, ಥ್ಯಾಂಕ್ಸ್ ಅಕ್ಕ, ತುಂಬ ಥ್ಯಾಂಕ್ಸು. ಈ ಅಡುಗೆ ಮಾಡಿ ತೋರಿಸಿದ್ದಕ್ಕೆ ತುಂಬಾ ಚೆನ್ನಾಗಿತ್ತು. ಹೋಗಿ ಬರ್ತೀನಿ. ಹಾಂ,